ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಪ್ರೀತಿ ಮದುವೆನಲ್ಲಿ ಕೊನೆಗೊಳ್ಳುತ್ತಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಕ್ಯಾಂಡಲ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇಲ್ಲಿ ಹೆರಫೆಂಟ್ ಬರ್ತಾ ಇದೆ, ಮತ್ತೊಂದು ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಟೆಂಪರೆನ್ಸ್ ಇದೆ. ಇದು ಅವರ ಎನರ್ಜಿ ಆಗಿರುತ್ತೆ. ಈಗ ನಿಮ್ಮ ಎನರ್ಜಿ ನೋಡೋಣ. ಬೇಜಾರಿನಲ್ಲಿರೋ ಹಾಗಿದೆ, ಇನ್ನೂ ಅಟ್ರಾಕ್ಷನ್ ಇದೆ. ಹಾಗೆ 5 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಇಲ್ಲಿ 6 ಆಫ್ ಕಪ್ಸ್ ಇದೆ. ಇಲ್ಲಿ ಬರೀ ನೆನಪುಗಳಿವೆ. ಆಗಾಗ ನೀವಿಬ್ರು ಕಳೆದಂಥ ಸಂತೋಷದ ದಿನಗಳನ್ನ ನೆನಪಿಸ್ಕೋತಾ ಇದ್ದೀರಾ. ಆ ದಿನಗಳು ಎಷ್ಟು ಚೆನ್ನಾಗಿತ್ತು, ಜೀವನದಲ್ಲಿ ತುಂಬ ಉತ್ಸಾಹ ಇತ್ತು. ಆದರೆ ಈಗ ಬರೀ ನೆನಪುಗಳಾಗಿದೆ ಅವೆಲ್ಲ. ಯಾರಿಗೋ ಕಾಯ್ತಾ ಇದ್ದೀರಾ, ಯಾರೋ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲೊಂದು ವೇಟಿಂಗ್ ಎನರ್ಜಿ ಇದ್ರೂ ಹೆವಿ ಫೀಲಿಂಗ್ಸ್ ಇದೆ, ಏನೋ ಆತಂಕ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಅದು ಡಿಫ್ರೆನ್ಸ್ ಅಂದಾಗ ಏನಾದರೂ ಆಗಬಹುದು. ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು. ನೀವು ಯಾವುದೋ ಸೋಷಿಯಲ್ ಮೀಡಿಯಾ ಮುಖಾಂತರ ಮೀಟ್ ಆಗಿದ್ದೀರಾ. ಭೇಟಿ ಮಾಡೋಕ್ಕಿಂತ ಹೆಚ್ಚು ಬರೀ ಮೆಸೇಜ್ಗಳಲ್ಲಿ, ಫೋನ್ ಕಾಲ್ಸಲ್ಲಿ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಮುಂದುವರೆದಿತ್ತು. ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಇಲ್ಲಿ ಅವರೊಂದು ತಾಳ್ಮೆ ಇರುವಂತಹ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ತುಂಬ ಜೀವನ ನೋಡಿದ್ದಾರೆ. ಈಗ ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಆದರೆ ಈ ವ್ಯಕ್ತಿ ತಾಳ್ಮೆಯಿಂದ ಇದ್ದಾರೆ ಅನ್ನೋದಿದೆ. ಹಾಗೆ ನಿಮಗೆ ಪ್ರಾಮಿಸ್ಗಳನ್ನು ಮಾಡಿದ್ದಾರೆ ಅನ್ನೋದಿದೆ. ನಿಮ್ಮ ಎನರ್ಜಿ ನೋಡಿದಾಗ ನೀವು ಬೇಜಾರಿನಲ್ಲಿದ್ದೀರಾ. ತುಂಬ ಅಟ್ರಾಕ್ಷನ್ ಇತ್ತು, ಆದರೆ ಈಗ ನೀವು ಅವರನ್ನು ನಂಬ್ಕೊಂಡಿದ್ದೀರಾ. ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ. ಎಲ್ಲೋ ಒಂದು ಕಡೆ ಹೋಪ್ಸ್ ಇದೆ. ಅವ್ರು ಮಾತು ಕೊಟ್ಟಿದ್ದಾರೆ, ಸರಿ, ಅದು ನಡೆಸ್ಕೊಡ್ತಾರೆ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಆ ವ್ಯಕ್ತಿನ ಬಿಟ್ಕೊಡೋಕೆ ನಿಮಗಿಷ್ಟ ಇಲ್ಲ. ಯಾವಾಗಲೂ ಒಂದು ಕಡೆ ಕೂತು ಯೋಚನೆ ಮಾಡ್ತೀರಾ. ಯಾವುದ್ರಲ್ಲೂ ಅಂಥ ಆಸಕ್ತಿ ಇಲ್ಲ. ಆಗಾಗ ಅವ್ರ ಫೋನ್ ಕಾಲ್ಸ್ಗೆ, ಅವ್ರ ಮೆಸೇಜ್ಗೆ ಕಾಯೋದಿದೆ. ಆದರೆ ನಿಮ್ಮ ಕನೆಕ್ಷನ್ ಬ್ಲಾಕ್ ಆಗಿದೆ. ಆದರೆ ಈ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ. ಯಾವಾಗಾದರೂ ಒಂದೊಂದ್ಸರಿ ಕಾಲ್ ಮಾಡ್ತಾರೆ, ನಿಮಗೂ ಧೈರ್ಯ ಹೇಳ್ತಾರೆ. ಆದರೆ ಯಾವುದೇ ಆ್ಯಕ್ಷನ್ ತಗೊಳ್ಳೋ ಒಂದು ಪರಿಸ್ಥಿತಿನಲ್ಲಿ ಅವರಿಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ಕೇಳೋಣ ಒಂದ್ಸರಿ. ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಆಗಲೇ ಒಂದು ಹಾರ್ಟ್ ಶೇಪ್ ಬಂದಿದೆ ನೋಡಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲೇನೋ ಒಂದು ಪೇನ್ಫುಲ್ ಎನರ್ಜಿ ಬರ್ತಾ ಇದೆ. ಅವ್ರು ನಿಮ್ಗೇನೋ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ, ಅಥವಾ ಕಾಂಟ್ಯಾಕ್ಟ್ನಲ್ಲಿ ಇದ್ರೂ ಈ ಕನೆಕ್ಷನ್ ಬಗ್ಗೆ ಅಂಥ ಇಂಟ್ರೆಸ್ಟ್ ಇಲ್ಲ. ಶುರುನಲ್ಲೆಲ್ಲ ಚೆನ್ನಾಗಿತ್ತು. ಅದು ಹಾಗೆ ಎಲ್ಲ ಬಿಗಿನಿಂಗು ತುಂಬ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಅಲ್ಲೇನೋ ಉತ್ಸಾಹ ಇರುತ್ತೆ. ದಿನ ಕಳೆದ ಹಾಗೆ ಇಲ್ಲೊಂದು ಗ್ಲೂಮಿ ಎನರ್ಜಿ ಇದೆ. ಅವರೇ ಯಾವಾಗಲೂ ನಿಮ್ಮನ್ನು ಭೇಟಿಯಾಗ್ತಾ ಇದ್ರು, ನಿಮಗೋಸ್ಕರ ನಿಮ್ಮ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರು, ಇಂಪ್ರೆಸ್ ಮಾಡ್ತಾ ಇದ್ರು. ನಿಮಗೂ ಶುರುನಲ್ಲಿ ಅಂಥ ಇಂಟ್ರೆಸ್ಟ್ ಇರಲಿಲ್ಲ ಆ ವ್ಯಕ್ತಿ ಮೇಲೆ. ಅವ್ರು ಪದೇ ಪದೇ ನಿಮಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇವೆಲ್ಲದರಿಂದ ನಿಮಗೆ ಆ ವ್ಯಕ್ತಿನಲ್ಲಿ ಕ್ಯೂರಿಯಾಸಿಟಿ ಬೆಳೆದು ಈಗ ಒಂಥರ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ಬಿಡಲಾರ್ದಂಥ ಪರಿಸ್ಥಿತಿ ಇದೆ. ಇಲ್ಲೊಂದು ಕ್ವೆಶ್ಚನ್ ಮಾರ್ಕ್ ಬರ್ತಾ ಇದೆ. ಬಿಡಲಾರ್ದಂಥ ಪರಿಸ್ಥಿತಿ ತಲುಪಿದ್ದೀರಾ. ಅವ್ರ ಮಾತಿಗೆ ಅಡಿಕ್ಟ್ ಆಗಿದ್ದೀರಾ. ಒಂದಿನ ಕಾಲ್ ಮಾಡಿದಿದ್ರೂ ಇನ್ಸೆಕ್ಯೂರ್ ಫೀಲ್ ಆಗ್ತಿತ್ತು. ನೀವು ಮದುವೆ ಆಗೋದು ಅಂದರೆ ಈ ವ್ಯಕ್ತಿನೇ, ಇಲ್ಲಾಂದರೆ ನಂಗೆ ಮದುವೆನೇ ಬೇಡ, ಅವ್ರ ನೆನಪುಗಳಲ್ಲೇ ಜೀವನ ಕಳೀತೀನಿ, ಹಾಗೆಲ್ಲ ನೀವು ಅಂದ್ಕೊಂಡಿದ್ರಿ. ಇಲ್ಲಿ ನೀವು ಹಿಂದೆ ಮುಂದೆ ನೋಡದೆ ಆ ವ್ಯಕ್ತಿನಲ್ಲಿ ಅಟ್ರಾಕ್ಟ್ ಆಗಿದ್ದೀರಾ. ಅವ್ರ ಪ್ರೀತಿನಲ್ಲಿ ಸಿಕ್ಕಾಕೊಂಡಿದ್ದೀರಾ. ವರ್ಷಗಳು ಕಳೀತಾ ಇದೆ. ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ.
ಮನೆಯವರು ನಿಮಗೆ ಸಂಬಂಧಗಳ ಹುಡುಕಾಟ ನಡೆಸ್ತಾ ಇದ್ದಾರೆ. ಇದು ನಿಮಗೆ ಯೋಚನೆ ವಿಷಯ ಆಗಿದೆ. ಇದೆಲ್ಲನೂ ನಿಮ್ಮ ಪರ್ಸನ್ ಹತ್ರ ನೀವು ಹೇಳ್ಕೊಂಡಿದ್ದೀರಾ, ಡಿಸ್ಕಸ್ ಮಾಡಿದ್ದೀರಾ. ಅದಕ್ಕೆ ನಿಮಗೆ ಸರಿಯಾದ ಉತ್ತರ ಸಿಗ್ತಾ ಇರಲಿಲ್ಲ. ಎಷ್ಟೋ ಸರಿ ಇದೇ ವಿಷಯಕ್ಕೆ ಮಾತುಕತೆಗಳು ನಡೆದಿದೆ. ಈಗೀಗ ನಿಮ್ಮನ್ನು ಅವಾಯ್ಡ್ ಮಾಡೋದು, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋದು ಶುರು ಆಯಿತು. ಈಗ ನಿಮ್ಮ ಕಾಂಟ್ಯಾಕ್ಟ್ ಸಹ ಬ್ಲಾಕ್ ಆಗಿದೆ. ಅವರ ಎನರ್ಜಿ ನೋಡಿದಾಗ ಇವರೊಂದು ಈಗೋಯಿಸ್ಟಿಕ್ ಪರ್ಸನ್ ಅನ್ನಿಸ್ತಾ ಇದೆ. ಹೆಚ್ಚು ಮಾತಿಲ್ಲ. ತನ್ನ ಕೆಲಸ ಆಗಬೇಕು ಅಂದರೆ ಮಾತ್ರ ತುಂಬ ಬಣ್ಣದ ಮಾತುಗಳಿರುತ್ತೆ. ಬೇರೆ ಟೈಮಲ್ಲಿ ಸೈಲೆಂಟ್ ಅಥವಾ ತಪ್ಪಿಸ್ಕೊಳ್ಳೋ ಬುದ್ಧಿ, ಹಾಗೆ ಸಿಟ್ಟೂ ಇದೆ, ಡಾಮಿನೇಟಿಂಗ್ ನೇಚರೂ ಇದೆ. ನಿಮ್ಮನ್ನು ಬಿಟ್ಕೊಡೋ ಇಷ್ಟ ಇಲ್ಲ. ನಾನು ಒಂದು ಸರಿ ಮಾತು ಕೊಟ್ಟಿದ್ದೀನಿ, ನಾನು ನಡೆಸ್ಕೊಡ್ತೀನಿ, ನನಗೋಸ್ಕರ ವೆಯ್ಟ್ ಮಾಡು. ಹಾಗೆ ನಿಮ್ಗೆ ಎಷ್ಟೋ ಸರಿ ಹೇಳಿರ್ಬೋದು. ನಿಮ್ಮನ್ನು ತುಂಬ ಇಷ್ಟಪಟ್ಟು ಮಾತು ಕೊಟ್ಟಿದ್ದಾರೆ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಇದೆ. ಹಾಗೆ ಸ್ಟ್ರಾಂಗ್ ಫೀಮೇಲ್ ಎನರ್ಜಿ ಬರ್ತಾ ಇದೆ. ಮನೆಯಿಂದ ಗ್ರೀನ್ ಸಿಗ್ನಲ್ ಇಲ್ಲ ಅನ್ನೋದಿದೆ. ಒಂದು ಕಡೆ ನಿಮಗೂ ಮಾತು ಕೊಟ್ಟಿದ್ದಾರೆ, ಅದರಿಂದ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಆ ಕಡೆ ಮನೆಯವರ ಕಂಟ್ರೋಲ್ ಇದೆ. ಹಾಗೆ ಮನೆ ರೆಸ್ಪಾನ್ಸಿಬಿಲಿಟಿ ಸಹ ಕಾಣಿಸ್ತಾ ಇದೆ. ಇವೆಲ್ಲದರಿಂದ ಏನೂ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೈಲೆಂಟ್ ಆಗಿದ್ದಾರೆ. ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಯಾವುದೂ ದಾರಿ ಕಾಣ್ತಾ ಇಲ್ಲ. ಸ್ಪಿರಿಚುವಲ್ ಆಗಿದ್ದಾರೆ, ದೇವ್ರನ್ನ ಬೇಡ್ಕೊಳ್ಳೋದಿದೆ. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸರಿ, ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ನಾನು ಮನೆಯಲ್ಲಿ ಇಮೋಷ್ನಲ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಂಗೆ ಸ್ವಲ್ಪ ಟೈಮ್ ಕೊಡು, ಈ ಕಷ್ಟದ ಸಮಯದಲ್ಲಿ ನೀನು ನನ್ನ ಜೊತೆ ಇರು, ನಂಗೆ ಸಪೋರ್ಟ್ ಮಾಡು ಅನ್ನೋದಿದೆ. ಇವೆಲ್ಲ ಡೆವಲಪ್ಮೆಂಟ್ಸಿಂದ ನಿಮಗೆ ಆತಂಕ ಹೆಚ್ಚಾಗಿದೆ. ದಿನಗಳು ಕಳೀತಾ ಇದೆ. ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಹಗಲು ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಅವ್ರ ಮನೆಯಲ್ಲಿ ಯಾರನ್ನಾದರೂ ನೋಡಿರಬಹುದು, ಅವ್ರ ಜೊತೆ ಮದುವೆ ಮಾಡ್ಕೊಂಡು ಬಿಡ್ತಾರೆ. ಹಾಗೆ ನಿಮಗೆ ಆತಂಕ ಇದೆ. ಯಾರ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ಒಂದ್ಸರಿ ನೋಡೋಣ. ನಿಮ್ಮ ಪ್ರೀತಿ ಮದುವೆಯಲ್ಲಿ ಮುಕ್ತಾಯ ಆಗುತ್ತಾ? ಅದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ, ಏನು ಆನ್ಸರ್ಸ್ ಕೊಡ್ತಾರೆ ಹಾಗೆ ನೋಡೋಣ. 4, 5 A year from now ಅನ್ನೋದು ಬರ್ತದೆ. ನಿಮ್ಮ ಪರಿಸ್ಥಿತಿ ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ ಅನ್ನೋದಿದೆ. ನಿಮಗೆ ಟ್ಯಾರೋ ರೀಡಿಂಗಲ್ಲಿ ಅಕ್ಯುರೇಟ್ ಟೈಮಿಂಗ್ಸ್ ಇರೋದಿಲ್ಲ. ಹಾಗಿರೋದ್ರಿಂದ ಸ್ವಲ್ಪ ಬೇಗನೂ ಆಗಬಹುದು, ಸ್ವಲ್ಪ ಲೇಟಾಗೂ ಆಗಬಹುದು. ನಿಮ್ಮ ಮದುವೆ ನೀವು ಕಾಯ್ತಾ ಇರುವ ವ್ಯಕ್ತಿ ಜೊತೆ ಆಗುತ್ತೆ ಅನ್ನೋದಿದೆ. ಅದಕ್ಕೆ ನೋ ನೀಡ್ ಟು ವರಿ ಅನ್ನೋದು ಬರ್ತಾ ಇದೆ. ನೀವು ಕೆಲವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ, ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ, ಏಂಜಲ್ ಸಪೋರ್ಟ್ ತಗೋಬೇಕಾಗತ್ತೆ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿಗಳನ್ನ ನೀವು ಲೆಟ್ಕೋ ಮಾಡಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ವೆಯ್ಟ್ ಅನ್ನೋದು ಬರ್ತಾ ಇದೆ. ಯೂನಿವರ್ಸ್ನ ಸಹಾಯ ತಗೊಳ್ಳಿ. ನಿಮ್ಮ ನೆಗೆಟಿವಿಟಿಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಆದಷ್ಟು ಪಾಸಿಟಿವ್ ಆಗಿರಿ. ನೆಗೆಟಿವ್ ಆಗಿ ಮಾತಾಡೋದನ್ನು ಕಡಿಮೆ ಮಾಡಿ. ಹೆಚ್ಚು ಯೋಚನೆ ಮಾಡೋದು ಬಿಡಿ, ಓವರ್ ಥಿಂಕಿಂಗ್ ಬಿಡಿ. ಇವೆಲ್ಲ ಗೈಡೆನ್ಸ್ ನಿಮಗೆ ಏಂಜಲ್ಸ್ ಕೊಡ್ತಾ ಇದ್ದಾರೆ. ಹಾಗಿರೋದ್ರಿಂದ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗುತ್ತೆ ಅನ್ನೋದಿದೆ. ಸೊ ಬಿ ಪಾಸಿಟಿವ್ ಆ್ಯಂಡ್ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.